Hi and hello friends, welcome to our channel NGH Education Center. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಾಬ್ಲಮ್ ಅಲ್ಲಿ SEZ ಮತ್ತೆ ಕ್ಯಾಪಿಟಲ್ ಗೂಡ್ಸ್ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ, ಅಂಡ್ ದೆನ್ ಕ್ಯಾಪಿಟಲ್ ಗೂಡ್ಸ್ ಅಂತ ಬಂದಾಗ ಅದು 5 years ಇರುತ್ತೆ. ಸೊ 1 month ಇಂದ ಕೊಟ್ಟಿದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಕ್ವೆಶ್ಚನ್ ಒಂದು ಈ ರೀತಿಯಾಗಿದೆ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ದ ನೆಟ್ GST ಲಯಬಿಲಿಟಿ ಆಫ್ ದ ಮಂತ್. ಸೊ 1 month ಕೇಳಿರೋದ್ರಿಂದ ಸೊ ಕ್ಯಾಪಿಟಲ್ ಗೂಡ್ಸು 5 yearsಗೆ 1 month ಎಷ್ಟಾಗುತ್ತೆ ನೋಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ GST liability of the month and GST credit to be forward if any. ಸೊ ಕ್ರೆಡಿಟ್ ಕ್ಯಾರಿ ಫಾರ್ವರ್ಡ್ ಆಗಿದ್ರೆ ತಗೋಬೇಕಾ ಇಲ್ವಾ ಅಂತ ನೋಡ್ಕೋಬೇಕು. ನೆಕ್ಸ್ಟ್ GST liability of the month. ಸೊ ಈ ಒಂದು ತಿಂಗಳದ್ದು GST liabilityನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಹಾಗಾದರೆ ಕ್ಯಾಲ್ಕುಲೇಟ್ ಮಾಡೋಣ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು. ಸೊ ಇನ್ಫಾರ್ಮೇಷನ್ ಈ ರೀತಿಯಾಗಿದೆ, ಇನ್ಪುಟ್ ಸಪ್ಲೈ ಪರ್ಚೇಸ್ ಡ್ಯೂರಿಂಗ್ ದ ಮಂತ್ ಫ್ರಮ್ ಸೆಸ್ ಇನ್ ಬ್ಯಾಂಗ್ಳೂರ್. ಸೊ ಸೆಸ್ ಅಂತ ಬಂದರೆ ಸೊ ಅದು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ, ಅದನ್ನು ಇಂಪೋರ್ಟ್ ಅಂತ ಅನ್ಕೊಳ್ತಾ ಹೋಗ್ಬೇಕು ನಾವು ಸೆಸ್ ಅಂತ ಬಂದಾಗ. ಸೊ ಔಟ್ಸೈಡಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಪರ್ಚೇಸ್ ಆಗಿದೆ ಅಂದರೆ ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದೀವಿ. ಸೊ ಇನ್ಕ್ಲೂಡಿಂಗ್ BCD ದಟ್ ಈಸ್ ಬೇಸಿಕ್ ಕಸ್ಟಮ್ ಡ್ಯೂಟೀಸ್ ಇನ್ಕ್ಲೂಡ್ ಆಗಿದೆಯಂತೆ. ಸೊ ಅದನ್ನೇನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಕ್ಸ್ಕ್ಲೂಡ್ GST ಅಂತಿದೆ. ಸೊ 50,000 rupees. ಸೊ ಹಾಗಾದರೆ ಇದನ್ನು ಎಕ್ಸ್ಕ್ಲೂಡ್ ಮಾಡಿರೋದ್ರಿಂದ ಸೊ ಇನ್ಕ್ಲೂಡ್ ಮಾಡಬೇಕು ಅಥವಾ GSTನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ ಡ್ಯೂರಿಂಗ್ ದ ಮಂತ್ ಫ್ರಮ್ ಚೆನ್ನೈ. ಸೊ ಮಂತ್ ಅಂತ ಹೇಳೋದ್ರಿಂದ ನೆಕ್ಸ್ಟ್ ಚೆನ್ನೈ ಹೇಳಿರೋದ್ರಿಂದ ಇದು IGST ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಇದು 1 month ಮಾತ್ರ ತಗೊಳ್ತಾ ಹೋಗಬೇಕು. ಸೊ ಅದಕ್ಕೆ 5 lakh ಇಂಟು 1/60 ಇಂಟು 12% ಆಗ್ತಾ ಹೋಗುತ್ತೆ. ಸೊ 60 ಏನಕ್ಕೆ ಅಂದರೆ ಸೊ 5 years ಇರೋದ್ರಿಂದ ಸೊ 5 yearsಗೆ ಇಂಟು 12 ಮಾಡಿಕೊಂಡ್ರೆ 1 year 12 months ನನಗೆ 5 year ಮಾಡಿಕೊಂಡ್ರೆ 60 months ಆಗುತ್ತೆ. ಸೊ 1 monthಗೆ ಸೊ 1/60 ಇಂಟು 12% ಮಾಡಿಕೊಂಡ್ರೆ ನಮಗೆ IGST ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೇಲ್ಸ್ ಮೇಡ್ ವಿತಿನ್ ಸ್ಟೇಟ್ ಡ್ಯೂರಿಂಗ್ ದಿಸ್ ಮಂತ್ ಈಸ್ 5 lakh rupees. ಸೊ ವಿತಿನ್ ಸ್ಟೇಟಲ್ಲಿ 5 lakh rupees ಆಗಿದೆ ಸೇಲ್ಸು. ನೆಕ್ಸ್ಟ್ ಸೇಲ್ಸ್ ಮೇಡ್ ಅದರ್ ಸ್ಟೇಟ್ ದಟ್ ಮೀನ್ಸ್ IGST during the month 50,000 rupees. So GST rates on purchase inputs, capital goods and sales. So inputs ಗೆ capital goods and sales, that means CGST, IGST and then capital goods ಎಲ್ಲದಕ್ಕೂ ಕೂಡ 12% ಹೇಳಿದ್ದಾರೆ. ಸೊ IGST ಬಂದಾಗ ಕಂಪ್ಲೀಟ್ 12% ತಗೋಬೇಕು. ನೆಕ್ಸ್ಟ್ CGST SGST ಬಂದಾಗ ಡಿವೈಡ್ ಮಾಡ್ಕೊಂಡು ತಗೊಳ್ತಾ ಹೋಗಬೇಕು. ಸೊ 12 ಅರ್ಧ ಅಂದರೆ 6% CGST, 6% SGST. ಸೊ ಇದಿಷ್ಟು GST ರೇಟ್ಸ್. ಸೊ ಫಸ್ಟ್ ನಾವು GST ರೇಟ್ಸ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ಸೊ ದಟ್ ಈಸ್ ಪರ್ಟಿಕ್ಯುಲರ್ಸ್ CGST ಇನ್ ರುಪೀಸ್ ಆ್ಯಂಡ್ ದೆನ್ SGST ಇನ್ ರುಪೀಸ್, IGST ಇನ್ ರುಪೀಸ್. ಓಕೆ, ಸೊ ಫಸ್ಟಿಗೆ ಬರೋದಾದರೆ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ತೊಗೊಳ್ತಾ ಹೋಗ್ಬೇಕು ನಾವು. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬಂದಾಗ ನಾವು ಯಾವುದ್ರ ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ ಈಚೆ ಹೋಗಿರೋವಂಥ ಇನ್ಫಾರ್ಮೇಷನ್ ತೊಗೊಳ್ತಾ ಹೋಗಬೇಕು. ಅಂದರೆ ಸೇಲ್ಸ್ ಮಾಡಿದಾಗ ಈಚೆ ಹೋಗುತ್ತೆ, ಏನು ಗೂಡ್ಸ್ ಈಚೆ ಹೋಗುತ್ತೆ. ಸೊ ಇದು ಗೂಡ್ಸ್ನ ಕ್ಯಾಲ್ಕುಲೇಷನ್ ಅಷ್ಟೇ, ಅಮೌಂಟ್ನ ಕ್ಯಾಲ್ಕುಲೇಷನ್ ಅಲ್ಲ. ಸೊ ವರ್ತ್ ಆಫ್ ರುಪೀಸ್ ಗೂಡ್ಸ್ ಸೇಲ್ಸ್ ಎಷ್ಟು ಆಗಿದೆ ವಿತಿನ್ ಸ್ಟೇಟ್ ಅಂದರೆ ಇದು CGST SGST ಅಂತ ಬರೋವಂಥದ್ದು. ಸೊ ಇಲ್ಲಿ ಹಾಕೋಣ ಸೇಲ್ಸ್ ವಿತಿನ್ ಸ್ಟೇಟ್, ಇನ್ ಸ್ಟೇಟ್. ಓಕೆ, ಸೇಲ್ಸ್ ಇನ್ ಸ್ಟೇಟ್ ದಟ್ ಈಸ್ ಆಫ್ ರುಪೀಸ್ 5 lakh rupees. ಓಕೆ, 5 lakh. ಸೊ CGST SGST ಅಂತ ಬಂದಾಗ ನಮಗೆ 6% ಇದೆ. ಸೊ ಹಾಕೋಣ 6%. ಸೊ 5 6 30, ದಟ್ ಈಸ್ 30,000. ಸೊ CGST SGSTಗೆ ಎರಡಕ್ಕೂ ಕೂಡ ಸೇಮ್ ಅಮೌಂಟ್ ಬರ್ತಾ ಹೋಗುತ್ತೆ, 30,000. ನೆಕ್ಸ್ಟ್ ಸೇಲ್ಸ್ ಮೇಡ್ ಅದರ್ ಸ್ಟೇಟ್ ಅಂತ ಹೇಳಿದ್ದಾರೆ. ಸೊ ಹಾಕೋಣ ಸೇಲ್ಸ್ ಔಟ್ಸೈಡ್ ದ ಸ್ಟೇಟ್. ಸೊ ಎಷ್ಟು ಅಮೌಂಟ್ ಹೇಳಿದ್ದಾರೆ? 50,000 rupees ಹೇಳಿದ್ದಾರೆ. ಸೊ ಅಮೌಂಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, 0 ಇಂದ ಮಿಸ್ಟೇಕ್ ಆಗುತ್ತೆ. ಸೊ 50,000 ಹಾಕೊಂಡಾಗ ಸೊ 12% ಕಂಪ್ಲೀಟ್ ಆಗಿ ತಗೊಳ್ತಾ ಹೋಗಬೇಕು. ಸೊ ಹಾಗಾದ್ರೆ ತಗೊಳ್ಳೋಣ 12%. ಸೊ 12 5 60, ದಟ್ ಮೀನ್ಸ್ 6,000 rupees ಆಫ್ IGST. ಓಕೆ, ಸೊ ಇದಿಷ್ಟು ನಮ್ಗೆ ಕೊಟ್ಟಿರುವಂತಹ ಔಟ್ಪುಟ್ನ ಇನ್ಫಾರ್ಮೇಷನ್ ಹಾಕೊಳ್ಳೋಣ. ಟೋಟಲ್ ಎ ದಟ್ ಈಸ್ ಆಫ್ ರುಪೀಸ್ 30,000 ಆ್ಯಂಡ್ ದೆನ್ 6,000 IGST. ಓಕೆ, ನೆಕ್ಸ್ಟ್ ಇಲ್ಲಿ ಬರೋದಾದರೆ ಕ್ಯಾಪಿಟಲ್ ಗೂಡ್ಸ್ ಹೇಳಿದ್ದಾರೆ. ಓಕೆನಾ, ಕ್ಯಾಪಿಟಲ್ ಗೂಡ್ಸ್ನ ಇನ್ಫಾರ್ಮೇಷನ್ ಹೇಳಿದ್ದಾರೆ. ನೆಕ್ಸ್ಟು ಸೆಸ್. ಸೊ ಇದು ಇನ್ಪುಟಿಗೆ ಬರ್ತಾವೆ. ಸೊ ಕ್ಯಾಪಿಟಲ್ ಗೂಡ್ಸ್ನ ತಗೊಳ್ತಾ ಹೋಗಬೇಕು, ಪರ್ಚೇಸ್ ಮಾಡಿರೋದು. ಸೊ ಹಾಕೋಣ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇದರಲ್ಲಿ ಬಂದಾಗ ಸೊ ಇದನ್ನು ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದರಲ್ಲಿ ಬಂದಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಫಸ್ಟಿಗೆ ಸೆಸ್ನ ಇನ್ಫಾರ್ಮೇಷನ್ ತಗೊಳ್ಳೋದಾದರೆ 50,000 rupees ಇದೆ. ಸೆಸ್ 50,000 ಇಂಟು 12%. ಸೊ ಏನಕ್ಕೆ ಅಂದರೆ ಸೊ ಸೆಸ್ ಅಂತ ಇತ್ತು ಅಂದರೆ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತ, ಔಟ್ಸೈಡ್ ಸ್ಟೇಟ್ ಅಂತ ಅರ್ಥ. ಓಕೆನಾ,
ಔಟ್ಸೈಡ್ ಸ್ಟೇಟ್ ಆರ್ ಔಟ್ಸೈಡ್ ಕಂಟ್ರಿ IGST ತೊಗೋಬೇಕು. ಸೊ 12%. ಸೊ 6,000 rupees. ಸೊ CGST ಇಲ್ಲ, SGST ಇಲ್ಲ, 6,000 rupees IGST. ಇದು ಟೋಟಲ್ ಎ. ಓಕೆ, ನೆಕ್ಸ್ಟ್ ಸೆಸ್ ಆದಮೇಲೆ ಬಂದಿರೋದು ಕ್ಯಾಪಿಟಲ್ ಗೂಡ್ಸ್. ಸೊ ಇದು ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್, ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಕ್ಯಾಪಿಟಲ್ ಗೂಡ್ಸ್ ಅಂತ ಬಂದಾಗ ಕ್ಯಾಪಿಟಲ್ ಗೂಡ್ಸ್ ದಟ್ ಈಸ್ ಆಫ್ rupees 5 lakh. ಸೊ 5 lakh rupees ಹೇಳಿದರೆ ಚೆನ್ನೈ ಅಂದರೆ ಅದು IGST. ಸೊ ಇಂಟು 1/60 ಹಾಕೋಬೇಕು. ಏನಕ್ಕೆ ಅಂದರೆ ಅದು 5 years ಇರುತ್ತೆ. ಕ್ಯಾಪಿಟಲ್ ಗೂಡ್ಸು ಮಂತ್ಲಿ ಇದು ತಗೊಳ್ಳೋದ್ರಿಂದ, ಸೊ ವರ್ಕಿಂಗ್ ಕ್ಯಾಪಿಟಲ್ ಪ್ರತಿ ಮಂತ್ ತಗೊಳ್ಳೋದ್ರಿಂದ 5 years ಪ್ಲ್ಯಾನು. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಅದು 5 year, ಅದು ಫಸ್ಟೇ ಡಿಕ್ಲೇರ್ ಆಗಿರುತ್ತೆ 5 years ಅಂತ. ಸೊ ಇದು ಮಂತ್ ಹೇಳಿರೋದ್ರಿಂದ ಇವರು ಮಂತ್. ಸೊ 5 years ಇಂಟು 12 months ಅಂದರೆ ನಮಗೆ 60 months ಸಿಗ್ತಾ ಹೋಗುತ್ತೆ. ಹಾಗಾದರೆ 1 ಮಂತಿಗೆ ಎಷ್ಟು ಅಂತ 1/60. ಸೊ ಇದು ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಇದು IGST ಆಗಿರೋದ್ರಿಂದ 12%. ಓಕೆ, 5 lakh ಇಂಟು 1/60 ಇಂಟು 12%. ದಟ್ ಮೀನ್ಸ್ 999.9 ಅಂದರೆ 1,000 rupees ಆಗ್ತಾ ಹೋಗುತ್ತೆ. ಆಗಲಿಲ್ಲ ಅಂದರೆ 5 lakh ಇಂಟು ಫಸ್ಟ್ ಪರ್ಸೆಂಟೇಜ್ ತೊಗೊಳ್ಳಿ ಇಂಟು 1/60 ಹಾಕೊಂಡು ನಮಗೆ 1,000 rupees ಸಿಗ್ತಾ ಹೋಗುತ್ತೆ. ಯಾವ ರೀತಿ ಮಾಡಿದ್ರು ಸೇಮ್ ಆನ್ಸರ್ ಬರ್ತಾ ಹೋಗುತ್ತೆ. ಸೊ IGST ಆಗಿರೋದ್ರಿಂದ ಕಂಪ್ಲೀಟ್ ಈಚೆ 1,000 rupees IGST. ಓಕೆ, ಸೊ ಯಾವುದೇ ರೀತಿ CGST SGST ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಯಾವುದರಲ್ಲಿ ಇನ್ಪುಟ್ ಟ್ಯಾಕ್ಸ್ ರೇಟಲ್ಲಿ ಹಾಕೋಣ. ಟೋಟಲ್ ಬಿ ದಟ್ ಈಸ್ ನಿಲ್ ಆ್ಯಂಡ್ ದೆನ್ 7,000 rupees ಎಕ್ಸಸ್ ಕ್ರೆಡಿಟ್ ಇದೆ ಯಾವುದು IGST. ಸೊ ಹಾಗಾದರೆ ಇಲ್ಲಿ ಹಾಕೋಣ ಬ್ಯಾಲೆನ್ಸ್ GST ಪೇಯಬಲ್ ದಟ್ ಈಸ್ A ಮೈನಸ್ B. ಸೊ ಬಿ ಅಲ್ಲಿ ಯಾವುದೂ ಇಲ್ಲ. 30,000 ಮೈನಸ್ 0, 30,000 ರಿಮೈನ್ ಸೇಮ್. ಇದು ಅಷ್ಟೇ 30,000 ಆಗೇ ಬರುತ್ತೆ. ಸೊ 6,000 ಮೈನಸ್ 7,000. ಸೊ ದಟ್ ಈಸ್ 1,000 rupees ಎಕ್ಸಸ್ ಇದೆ. ಸೊ ಈ 1,000ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ದಟ್ ಈಸ್ ಸೆಟ್ ಆಫ್ ಆಗುತ್ತೆ. ಸೆಟ್ ಆಫ್ IGST ಟುವರ್ಡ್ಸ್ CGST. ಸೊ ಈ ಥರ ಲೈನ್ ಬರೆದ್ಬಿಟ್ಟು ಸೊ ಇಲ್ಲಿರುವಂಥ 1,000ನ ಇದಕ್ಕೆ ಸೆಟ್ ಆಫ್ ಮಾಡ್ಕೋಬೇಕು. ಸೊ ಆಗ 1,000 ರೂಪಾಯಿ ಇದರಲ್ಲಿರುವಂಥ 1,000 ರೂಪಾಯಿ ಮನ್ನಾ ಆಗ್ತಾ ಹೋಗುತ್ತೆ. ಆವಾಗ IGST ನಿಲ್ಲಾಗುತ್ತೆ. ಸೊ 30,000 ಯಾವುದೇ ರೀತಿ ಕ್ರೆಡಿಟ್ ಇಲ್ಲ, ಸೇಮ್ ಬರ್ಕೊಳ್ಳೋಣ. ಸೊ 1,000 ನಮಗೆ ಕ್ರೆಡಿಟ್ ಸಿಕ್ತು. ಸೊ 29,000 rupees ದಟ್ ಈಸ್ ನೆಟ್ GST ಪೇಯಬಲ್. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ನಮಗೆ ಈಸಿಯಾಗಿ ಫಾರ್ಮಾ ಸಿಗ್ತಾ ಹೋಗುತ್ತೆ. ಸೊ ಇಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.